ಈ ಗ್ರಾಮದ ಹಿರಿಯರು, ಭಕ್ತಿ ಸಂಪನ್ನರು ಮತ್ತು ಸಂಗೀತ ಗವಾಯಿಗಳು ಆಗಿರ್ತಕ್ಕಂಥ ಶಿವಮೂರ್ತಿ ಕೃಷ್ಣಿಯವರು ಕೂಡ ಇಲ್ಲಿ ಬಂದು ಸಂಗೀತ ಸೇವೆಯನ್ನು ಮಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡು ನಮಗೆ 101 ರೂಪಾಯಿ ಮತ್ತು ಉಭಯ ಕಲಾವಿದರಿಗೆ 51 ರೂಪಾಯಿಯನ್ನ ಕೊಟ್ಟು ಹೋದ ನಮ್ಮ ಪರಮ ಪೂಜೆ ತಾಯಿಯವರಾಗಿರ್ತಕ್ಕಂಥ ಅಗರ್ಗೇಳದ ಮಾತಾಜಿಯವರು ಬಂದಾಗ ಅವರು ಗವಾಯಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ವೇದಿಕೆಗೆ ಬಂದು ತಮ್ಮ ಸೇವೆಯನ್ನು ಮಾಡಿ ಗುರುಕಾಣಿಕೆಯಾಗಿ 101 ರೂಪಾಯಿ ನಮ್ಮ ಸಹಪಾಠಿಗಳ ಕಲಾವಿದರಿಗೂ ಕೂಡ ಇವತ್ತಿನ ದಿವಸ ಮುಗಿಸಿದ್ರು. ಇವತ್ತು ವಿಶೇಷವಾಗಿ ನಮಗೆ ಈ ಗ್ರಾಮದ ಪರಮ ಪೂಜ್ಯರು ಮಾತೃ ಹೃದಯದ ವಾತ್ಸಲ್ಯ ಮೂರ್ತಿಗಳೆಂದು ಕರೆಸಿಕೊಂಡಿರ್ತಕ್ಕಂಥ ಶ್ರೀಮಠದ ರಾಜವೇಶ್ವರ ಮಠದ ಪರಮ ಪೂಜ್ಯರು ಇವತ್ತು ಭಿನ್ನಾಯ ಕಾರ್ಯಕ್ರಮ ನಮಗೆ ಕೊಟ್ಟು ಇವತ್ತಲ್ಲೇ ಮಠದೊಳಗ ತೆಗಿ ಅಲ್ಲಿ ಹಾವು ಬಂದು ನೋಡ ಸುಮ್ಮನೆ ಕೇಳಿದ್ರಿ ನೀವು ಮಂದಿನೇ ನೀವು ಇಟ್ಟು ಅದಕ್ಕೆ ಇವತ್ತು ನಮ್ಮ 3 ಜನ ಕಳಿಸಿ ಮಹಾಪ್ರಸಾದವನ್ನು ಬಳಸಿ ಸನ್ಮಾನದ ಜೊತೆಗೆ ಗುರುಕಾಣಿಗೆ ನಮ್ಮ ಆಶೀರ್ವಾದ ಇರಲಿಪ್ಪ. ಯಾವಾಗಲೂ ಈ ಸಲ ಕಾರ್ಯಕ್ರಮ ಬಹಳ ಚಂದಾಗ್ಯದ. ಎಲ್ಲರೂ ಕೂಡಿಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ನಾನು ಬರಲಿಲ್ಲ ಅಂದ್ರೂ ಕೂಡ ಅನಿವಾರ್ಯ ಕಾರಣದಿಂದ ಈ ಮಳೆ ಬರುವ ಕಾರ್ಯಕ್ರಮದಿಂದ ಒಂದಷ್ಟು ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ನಾವು ಕೊಡೋದಾಗ್ಲಿಲ್ಲ. ಆದ್ರೂ ಕೂಡ ಊರಾಗ ಮಂದಿ ಚಂದ ಹೇಳಕತ್ತಾರ ಅಂತಾರ. ಅದಕ್ಕೆ ನನಗ ಅಲ್ಲಿ ಬಂದು ಆಶೀರ್ವಾದ ಮಾಡೋದಾಗಿಲ್ಲ, ಇಲ್ಲೇ ಮಾಡ್ತೀನಿ ಅಂತ ನಮ್ಮೆಲ್ಲಾ 3 ಜನರಿಗೆ ಶಾಲೆ ಹೊರಿಸಿ 501 ರೂಪಾಯಿಯನ್ನ ಆಶೀರ್ವಾದ ರೂಪವಾಗಿ ಪರಮ ಪೂಜ್ಯರು ಹೊಂದಿದ್ದಾರೆ. ಇದು ಏನನ್ನ ಸೂಚನೆ ಮಾಡ್ತದೆ ಅಂತ ಕೇಳಿದ್ರೆ ತಮ್ಮ ದೊಡ್ಡವರಾಗಿರ್ತಕ್ಕಂಥವ್ರು ತಮ್ಮ ಮಠಕ್ಕೆ ಕರೆಸಿಕೊಂಡು ಪ್ರಸಾದ, ನಮ್ಮವ್ವ ಎಂತ ಪ್ರಸಾದ ರೀ, ಟೊಮಾಟಿ ಚಟ್ನಿ ಮತ್ತ ರೊಟ್ಟಿ ಹೆಚ್ಚಿನ ಮ್ಯಾಗಿನ ಹಂಗ ಮೊಸರ ಚಂದ ಉಳಿಸಿ ನಮ್ಮವ್ವ ನೋಡ್ಬೇಕು. ನಮ್ಮವ್ವ ಸತ್ತು 10 ವರ್ಷ ಆಗಿದ್ರ ಆ ಮಠದಾಗ ಕುಂತು ನೋಡಿದ ತಕ್ಷಣವೇ ನನ್ನ ತಾಯಿ ನೆನಪ, ಈ ತಾಯಿನ ನೋಡುವಂಗಾಯ್ತು. ಊಟ್ರಿಪ್ಪ ಅಂತ ತಿಳ್ಕೊಂಡು ಆ ತಾಯಿ ನಮಗೆ ಜನ್ಮ ಕೊಟ್ಟಂತ ತಾಯಿಯ ನೆನಪನ್ನ ಇವತ್ತ ಆ ರಾಜವೇಶ್ವರ ಮಠದೊಳಗ ಕಂಡಂಗಾಯ್ತು. ಆ ತಾಯಿಯವರಿಗಿನೂ ಕೂಡ ಇನ್ನೂ 18 ವರ್ಷ ಆಯುಷ್ಯವನ್ನ ಕೊಡ್ಲಿ, ಇಂಥ ನಮ್ಮಂತ ಮಕ್ಕಳನ್ನ ಉಳಿಸ್ತಕ್ಕಂಥ ಶಕ್ತಿ ಆ ತಾಯಿಯರಿಗೆ ಕೊಟ್ಟು ಆ ಗುರುನಾಥ ರಕ್ಷಣೆ ಮಾಡ್ಲಿ ಅಂತ ಹೇಳಿ, ಇನ್ನ ಯಾಕೆವ ನೀವು ಮೋಸಲಾರ್ದವರು, ಕಾಣಿಕೆ ಕೊಳ್ಳಾರ್ದವ್ರು, ಗುಜು 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 ನೋಡಿದವ್ರು, ನೀವೇನ ಕರೆದ ಮುಗಿಸಿಲ್ಲ ಮಂದಿ ಹಿಂಗ್ ಮಾಡ್ತಾರೆ. ಹಂಗ ನಡೆಯುವ ನಮ್ಮ ಹಂಗ ನಡೆಯುವ, ನಿಮ್ಮ ಹಂಗ ನಡೆಯುವ. ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಇವತ್ತು ಒಂದಿನ, ನಾಳೆ ಒಂದಿನ ಇವ್ರಂತಾರ ಇನ್ನೊಂದ್ಸಲ ಹೋಗ್ರಿ ಅಂತಾರ. ನೀವರ ಮುಗಿಸಿದ್ರೆ ಸಾಕು, 9:30 ಆಗ್ಯದ. ಒಂದಿವ್ಸ ಮಂದಿ ಬರ್ತದ, ಸಂಪ ಬರ್ತಾರೆ ಮಂದಿ, ಕೈಯ ಕಲ್ಲು ಹಿಡಿದಿರ್ತಾರೋ ಬಡಿಗೆ ಹಿಡಿದಿರ್ತಾರೋ ಗೊತ್ತೇ ಆಗುದಿಲ್ಲ. ನಾನು ನೋಡ್ತಾರೆ ಮುಗಿಸ್ತೇ ನೋಡೋಣ ನಾಟಿ ಅಂತಾರ. ಅದಕ್ಕೆ ಟೈಮ್ ಹಿಂಗೆ ಹೇಳಕ್ ಬರುದಿಲ್ಲ. ಆದ್ರೆ ಇದೊಂದು ಪವಾಡ ಮುಗಿಸ್ಬೇಕಂತ ಇದ್ದೀನಿ. ಶ್ರೀಮತಿ ದಾನಂತಾಯಿ ಐಶ್ವರ್ಯ ಅವರು ಗುರುಕಾಣಿಕೆಯಾಗಿ 51 ರೂಪಾಯಿ, ಉಭಯ ಕಲಾವಿದರಿಗೆ 25 ರೂಪಾಯಿಯನ್ನ ತಾಯಿಯವರು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಮರಳಸಿದ್ದೇಶ್ವರ ಮತ್ತು ಲಕ್ಷಾಣದ ಸಿದ್ಧ ಮಹಾರಾಜ ಅವರ ಮನೆತನಕ್ಕೆ ಅಷ್ಟೈಶ್ವರ ಭಾಗ್ಯವನ್ನ ಕರುಣಿಸಲಿ ಅಂತ ಶಿವ ಹಾರೈಸಿ
ಯಾವ ಮುಗಿಸ್ಲ ನಾಳೆ ಹೇಳ್ತಿರ್ತಾರೆ ಟೈಮ್ ಮುಗಿಸ್ಬಿಡ್ತೀನಿ ಅಂತ ಹಿಂದ ಮಂದಿ ಯಾವ ಕೌಮಾಳ ಆಗ್ತದಲ್ಲ ಮುಗಿಸ್ಬಿಡು ಮತ್ತೆ ಮುಗಿಸ್ಬಿಡು. ಇರ್ಲಿ ಒಂದ್ಸಾರಿ ಜೋರ್ಸಿ ಚಪ್ಪಾಳೆ ಬೇಡ ಅವರು ತಂಗಿ ಏನ್ ಹೇಳಾಕತ್ತೀನಿ ಹೇಳೋ ಪುರಾಣ ಎಲ್ಲಿ ನಿಂತಂತ ಕರೆ ಹೇಳೋದು. ನಾ ಎಲ್ಲ ಬಹಳ ಇಬ್ಬರಿಗೆ ಹೇಳಿನಿ, ನಮ್ಮಲ್ಲಿ ಹೇಳಿನಿ. ನಮ್ಮಲ್ಲಿ ಒಂದು ಶಾಲಾಗ ಇವತ್ತು ಊರಿಗೆ ಹೋಗಿದ್ದೆ. ನಿಮ್ಮಲ್ಲಿ ಹೆಂಗ್ ಮಾಡೋದು ಪುರಾಣ ಅಂದಾಗ ಇನ್ನ ನಮ್ಮೂರವರು ಇವತ್ತು ಶನಿವಾರ ಇವತ್ತು ಬಂದಿರ್ಬೇಕು. ನಮ್ಮೂರ್ ಕ್ಯಾಂಪ ಬಂದಿರ್ಬೇಕು. ಹಾ ಹೆಂಗ್ ನಡೆದ ಪುರಾಣ ಅಂದಾಗ ನಾನು ಕೇಳ್ಬೇಡ್ರಿ, ದವರಾಜಿನ ಕೇಳ್ಬೇಡ್ರಿ, ಗವಾಯಿನ ಕೇಳ್ಬೇಡ್ರಿ. ಒಂದ್ 5-6 ಮಂದಿ ದಿನ ಬಂದು ಕುಂದಿರ್ತಾರ ಹೋಗೋರು, ಅವ್ರನ್ನ ಕೇಳ್ರಿ ಪುರಾಣ ಹೆಂಗಾಗ್ಯಾವ ಇವತ್ತು ನಿಂತದ ಅಂತಂದ ನಾನು ಸ್ವಾಭಿಮಾನದಿಂದ ಹೇಳಿದೆ. ಅದ್ರಾಗೇನು ಬೆಳೆ ಇಲ್ಲ. ಈ ಮಂದಿ ಬಹಳ ಮುಡಿದೇ ಬಿಟ್ಟಿರೋ ನನಗೆ ಗೊತ್ತಿಲ್ಲ. ನನ್ನ ಪ್ರವಚನಕ್ಕ ಒಂದು 8 ಮಂದಿ ಎದೆ ತಟ್ಟಿ ಅದು ಏನಾರ ಬಂದ್ರು ಕೂಡ ನಾವು ಅಯ್ಯೋ ಮುಖ್ಯ ಅಂಜಬೇಡ ಅಂತ ಕೈ ಮ್ಯಾಕ್ ಮಾಡಿ ಹೇಳಿದ್ರಲ್ಲ, ಇದು ಮೆಚ್ಚಬೇಡ ಮಾತು. ಯಾಕೆ ಒಬ್ರು ಎಡ ಹೋಗಿದ್ರು ತಪ್ಪೋದು. ಯಾಕಂತ ನಾವೇನು ಮುಚ್ಚಿಟ್ಕೊಂಡು ಹೇಳೋದ್ರಿ ಯಾರನ್ನು ಬಹಳ ಹೊಗಳು ಮನುಷ್ಯರು ಅಲ್ಲ. ಯಾವ ಸಂದರ್ಭದೊಳಗ ಅಂದ್ರ ಹಂತಿ ಮಾಡ್ಬೇಕು ಅನ್ನುವಂತ ಸಂದರ್ಭದೊಳಗ ಹಂತಿ ಮಾಡೋದು ಹೆಂಗ್ ಮಾಡೋದಂದ್ರು ಯಾಕೆ ಮಾಡ್ತೀರಿ ಬ್ಯಾಡ ಅಂತ ರಮೇಶಣ ಇವ ಬ್ಯಾಡ ಅನ್ನೋರು. ಇವ ಆನಂದ್ ಸೌಕರ ಆ ಕಡೆ ಇಡೀ ಕಡೆ ಬಿಡೋರು. ಇವ ನಮಗೇನಂತಾನೆ ಮುಂದೆ ಭಾರಿ ಮಾಡೋನು ಹಂತಿ ಭಾರಿ ಮಾಡಿಸೋಣ ನಾವ. ಇಲ್ಲಿ ಬಂದು ರಮೇಶ ಹೇಳೋಣ ಯಾಕೆ ದೇವಮಾರ ಅದಕ್ಕೆ ಇಡ್ಗಿರಿ ಬೇಡ ಅಂತ ಚಲೋ ಇಲ್ಲ ಅಂತ ಈ ಕಡೆ ನಮ್ಮ ನಾಂದೆ ಕೈಗೊಂಡು ಕೇಳಿದೆ ಸೌಕರ ಮತ್ತೆ ಅದ್ರ ಮಾಡೋಣ ಬೇಡ, ಮಾಡ್ತಿದ್ರ ಮಾಡಿ ಬಿಡ್ತಿದ್ರ ಬೇಡಿ ಅಂದ್ರೆ ಯಾಕೆ ಹೇಳಬೇಕಾಗ್ಯದಂದ್ರ ಕೊನೆಗೆ ತಾಯಿಯರ ಮ್ಯಾಗ ಹಾಕಿದ್ರು. ನಮ್ಮ ರವಿ ಅವ್ರು ಬಂದು ಏನಂದ್ರು, ಏನ್ರಿ ಅವ ನೀವು ತಾಯಂದಿರು ಹಂತಿ ಕಾರ್ಯಕ್ರಮ ಮಾಡ್ತೀರಿ ಅಂತ ನೀವು ಅಂದ್ರೆ ನಮ್ಮ ಕೈ ಮುಗಿಸಿದ್ರ ನೀವೆಲ್ಲಾರು ಚಪ್ಪಾಳೆ ಹೊಡೆದ್ರೆ ನಾವು ಮಾಡ್ತೇವೆ ಅಂದಾಗ ನಮ್ಮ ಗಿರಿಜಮ್ಮ ತಾಯಿಯವರು ಯಾರು ಅಕ್ಕೋರು ಏನ್ರಿ ನೀವು ಮಾಡಿ ಬೇಕಾದಂತ ಕೈ ಹೋಗ್ತಿದ್ರಲ್ಲ, ಅದು ನಿಜವಾಗಿರ್ತಕ್ಕಂಥ ಹೆಮ್ಮೆಯ ಮಾತು. ಅದು ನಿಜವಾಗಿರ್ತಕ್ಕಂಥ ಹೆಮ್ಮೆಯ ಮಾತು. ಈಗ ಯಾರೋ ಅಂದ್ರು, ಈಗ ಯಾವ ನೀವೆಲ್ಲರೂ ಗಟ್ಟಿಯಾದಾಗ ಇದು ಪುರಾಣ ದೊಡ್ಡದಾಗ್ಯದ ಇಟ್ಟು ಪಟ್ಟಿ ಕುಡಿಯೋದ ಅಂತಂದ್ರ ಯಾರೋ ಒಬ್ರು ಕೊಡೋ ಬರ್ತಾನ ಜಾತ್ರೆ ನಿಂದ್ರಲ್ಲ ಅಮ್ಮನ್ ಬೇರೆ ಒಂದು ತಿಂಗಳ ಇಲ್ಲಿ ಅವ್ಯಾತವಾಗಿ ಓಂ ನಮ ಶಿವಾಯ ನಡೆದದ ಅಂತಂದ್ರ ನಮ್ಮ ತಾಯಂದಿರೆಲ್ಲರೂ ಈ ಅಂಗದ ಒಂದು ಗುಡ್ಡಿರಂತ ತಿಳ್ಕೊಂಡು ಈ ಪುರಾಣ ಒಂದಿಷ್ಟು ಮಂದಿ ಕಟ್ಟಿ ಕುಂತಾರೆ ಮಕ್ಕಳಲ್ಲ. ಎಲ್ಲಿ ಕುಂತಾರಂದ್ರೆ ನೀವು ಹನುಮಪ್ಪನ ಗುಡಿ ಕಟ್ಟಿ ಕುಂತಿರ್ತದ ಪುರಾಣಿಕನಂತ ಹೇಳಕ್ಕಲ್ಲ ಹೆಸರ. ಮಲ್ಲೇನ ಗುಡಿ ಮುಂದೆ ನಂಬಳ ಕುಂತದ, ಈ ಕಟ್ಟಿ ಕುಂತದ. ದಾನಮ್ಮನ ಗುಡಿ ಅದಲ್ರಿ ಆ ಕಟ್ಟಿ ಕುಂತಾರ. ಅವರಂದ್ರು ಇವತ್ತೊಬ್ರು ಕೇಳಿದ್ರು, ಮುಂದೆ ಬರೀ ಹೆಣ್ಮಕ್ಳು ಕೂಡ್ತಾರ ಬೇಡ, ನಾವು ಜಾಡಿಸಿ ಕೂಡ್ದೇವು ಅಂದ್ರ ಮರಳ ಸಿದ್ದಪ್ಪನ ಮಠದಾಗ ಜಾಗ ಇಲ್ಲಂತ ಆರಾಮ ವೈದ್ಯ ಕುಂತು ಕೇಳ್ತೇವು, 1000 ಮಂದಿ ನಾವೇ ಕೂಡ್ತೇವು ಅಂತ ನಮ್ಮ ಒಳಗೆ ಹೇಳ್ತದ. ಅದಕ್ಕೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಂದಿದ್ದರೆ ಸಾಕು ಅನ್ನುವಾಗ ವಿಷ ಕೊಡಿಸಿರ್ತಕ್ಕಂಥ ಬರ್ತನಾಳ ಜನರಿಗೆ ಅವರೇನು ಶಾಪ ಕೊಡ್ಲಿಲ್ಲ. ಅಲ್ಲಿಂದ ಹೋಗ್ಬೇಕು ಅಂದಾಗ ಗುರು ಹೆಂಗ ಪರೀಕ್ಷೆ ಮಾಡ್ತಾನೆ ಹೇಳಕ್ ಬರೋದಿಲ್ಲ. ಒಂದು ಪವಾಡ ಹೇಳಿ ಮುಗಿಸ್ತೀನಿ. ಮೋರುಟಿಗೆ ಒಳಗ ಒಬ್ರು ಬಂತರು. ಮೋರುಟಿಗೆ ಒಳಗೆ ಒಬ್ಬರ ಭಕ್ತರು ಲಕ್ಷಣಕ್ಕೆ ಬರ್ತಾನೆ. ಅವನ ಹೆಸರು ಸಾವುಕಾರ, ಶಿವಪ್ಪ ಸಾವುಕಾರ ಅಂತ. ಪ್ರತಿ ಅಮಾವಾಸ್ಯೆಗೆ ಬರ್ತಿದ್ದ, ನಮಸ್ಕಾರ ಮಾಡ್ತಿದ್ದ. ಒಂದು ಊರಿನ ಕಂಡಿದ್ದಲ್ಲಿಲ್ಲ, ₹1 ಕೊಡಲಿಲ್ಲ. ಅವನು ಅಮ್ಮಂಗಿದ್ದ. ಗುರುವಾರ ಬಂದು ನಮಸ್ಕಾರ ಮಾಡ ಬಂದು ಎಲ್ಲರಿಗೆ ಕೇಳ್ತಿದ್ದ, ಏನ್ ಬೇಡಿಕೆ ಕೇಳವ. ಆದ್ರ ಒಂದು ಅಮಾವಾಸ್ಯೆನು ಊದು ಬತ್ತೀರಿ, ಒಂದು ಊದು ಬತ್ತಿ ಹಂಚಲಿಲ್ಲ, ₹1 ಕಾಣಿಕೆ ಕೊಡ್ಲಿಲ್ಲ. ಒಂದಿನ ಕೇಳಿಲ್ಲ. ಎಷ್ಟು ವರ್ಷ ಬಂದ ಅಂದ್ರೆ 7 ವರ್ಷ ಬರ್ತಾನೆ ಎಲ್ಲಿಗೆ ಅಂದ್ರೆ ಲಕ್ಷಣ ಮಠಕ್ಕ. ನೀ ಯಾಕೆ ಬಂದಿ ಅಂತ ಅಪ್ಪವ್ರು ಕೇಳಿ
ಸಂಗಮ ದೇವ. ಗುರು ಏನು ಕೇಳೋದಿಲ್ಲ, ಕೇಳ್ದಂಗ ಮಾಡ್ತಾನ. ಬರೇ ಕೇಳ್ದಂಗ ಮಾಡ್ತಾನ. ನೀ ಕೊಡ್ಲಾಕ ತಯಾರಾಗಿ ಅಂದ್ರ ನೀ ಕೊಟ್ಟ ನಾಲ್ಕನೇದಾಗ ಅದರ 10 ಪಟ್ಟು ಕೊಡುವಂತ ಶಕ್ತಿ ಗುರುವಿನ ಆಶೀರ್ವಾದ ಇರ್ತದ. ಇವ ಏನೂ ಒಯ್ಲಿವ, ಏನೋ ಮಟ್ಟ ಕೊಡ್ಲಿಲ್ಲ, ಇನ್ನು ಕೊಡೋದು ಬರ್ತದ ಅಂತ ತಿಳ್ಕೊಂಡು ಗಮಕ್ಕನ ಕೆಳಗಾಗಿದ ಆರಾಮ್ ಬರವ ಕೂತು ನೋಡಿರಲ್ಲ. ಅದಕ್ಕೆ ಯಾವ ಮಠ ಅನ್ಬೇಕೇವ? ಸಾಧನ ಮಠ. ಅದು ಲಕ್ಷಣ ಮಠ ಅಂದ್ರೆ ಸಾಧನ ಮಠ. ಎಲ್ಲಿ ಯಾರ ಜಾತಿ ಕೇಳೋದಿಲ್ಲ, ನೀ ಯಾವ ಜಾತಿಯ ಅಂತ ಕೇಳೋದಿಲ್ಲ, ನೀ ಸಾವುಕಾರ ಅಂತ ಕೇಳೋದಿಲ್ಲ, ನೀ ಪುಣ್ಯ ಮಾಡಿ ಪಾಪ ಮಾಡಿ ಅಂತ ಕೇಳೋದಿಲ್ಲ. ಬಂದವ್ರಿಗೆಲ್ಲರಿಗೂ ಕೂಡ ಆ ಲಕ್ಷಣದೊಳಗೆ ಪ್ರಸಾದ ಇರ್ತದ. ಬೇಕಾದ್ರೆ ಹೇಳಿ, ಮಹಾರಾಷ್ಟ್ರ ಹೋಗ್ರಿ, ಆಂಧ್ರ ಹೋಗ್ರಿ, ಕರ್ನಾಟಕ ತುಂಬೆಲ್ಲ ಅಡ್ಡಾಡ್ರಿ, ಯಾರು ಆ ಲಕ್ಷಣ ಮಠದೊಳಗೆ ಹೋಗಿ ಅಂತ ಕಾವಿ ಬಟ್ಟಿ ಹಾಕೊಂಡು ತಿರುಗಾಡುತ್ತ ಎಲ್ಲಾ ಸಾಧುಗಳಿಗೂ ಕೂಡ ಮಿಸ್ಚಾರ್ಜ್ ಇಲ್ಲದೆ ತಿರುಗುವಂತ ಶಕ್ತಿ ಕೊಟ್ಟಂತ ಅಪ್ಪ 10 ಪೈಸಾ ದಾನ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ. ಮೂರನೇ ಶ್ಲೋಕ ಸಾವುಕಾರ ಅಪ್ಪವರು ಯಾಕಂತ ಕೇಳಿಲ್ಲ, ಇಂಥದ್ದು ಕೊಡುವ ಸಾವುಕಾರ ಅಂತ ಕೇಳಿಲ್ಲ. ಯಾಕ? ಪಾಪಿ ದುಡ್ಡು ಧರ್ಮಕ್ಕೆ ಬರೋದಿಲ್ಲ, ಅಧರ್ಮಕ್ಕೆ ಹೋಗ್ಬೇಕು, ಪುಣ್ಯಕ್ಕೆ ಬರಬಾರ್ದು. ಅವ ಕೇಳಲಿಲ್ಲ. ಒಂದ್ಸಾರಿ ಅವನಿಗೆ ಶಿವನಿಗೆ ಒಬ್ಬರು ದೋಸ್ತರು, ಇವರು ಕೂಡಿದ್ರಂತ. ಏನಪ್ಪಾ ನಮಗ ಅಮಾಶಿವಮಿ ಬಾ ಅಂತಿದಿ, ನಮಗ್ ಮಠಕ್ಕೆ ಹೋದ್ರೆ ಮುಳ್ಳ ಹಾಕದ ಜೀವನ ಅಂತವ. ಮನೀಶ್ ಮಂದಿ ಹಂಗೂ ಹಾಕದೆ, ನಿಮಗೂ ಹಾಕದ. ಈಗ ಮಠಕ್ಕೆ ಗುರುಗಳ ಬಾ ಬಾ ಅಂತ ಕರೆದ್ರೆ ನಿಮ್ ಮನಸ್ಸು ಮುಳ್ಳು ಹಾಕಿತ್ತಂದ್ರ, ಯಾಕೆ ಮುಳ್ಳು ಹಾಕಂದ್ರ ನೀವು ಬೇಡಿದಂತ ಬೆಳೆಗೆ ಈಡೇರ್ಲಿಲ್ಲ ಅಂದ್ರ ನಿಮ್ಮ ಮನಸ್ಸ ಮುಳ್ಳು ಹಾಕವ. ಅದು ಬರಾಬರಿ. ಇವ ಏನೂ ಕೇಳೇ ಇಲ್ಲ ಗುರುವಿಗೆ. ಯಾರೇ ಮೋರನಿಗೆ ಸೌಕರ್ಯ ಏನೂ ಕೇಳೇ ಇಲ್ಲ. ಅವ ಅನ್ನಂತ, ನೀ ಏನ್ ಬೇಡ್ಕೊಂಡೆ ಅಪ್ಪಗ? ನಾ ಏನೂ ಬೇಡೇ ಇಲ್ಲ. ಮತ್ತೆ ಬೇಡಾರೆ ಯಾಕೆ ಮುಳ್ಳು ಹಾಕೋದು ಮಠ? ಇಲ್ಲ, ನನಗೆ ರಗಡ ಶ್ರೀಮಂತಿಕೆ ಅದ, ನಾ ಅಪ್ಪವ್ರಿಗೆ ಏನೂ ಕೊಟ್ಟಿಲ್ಲ, ನಾ ಹೆಂಗ್ ಕೇಳಂತ ಬಿಟ್ಟೀನಿ. ನಾ ಏನೂ ಕೊಟ್ಟೇ ಇಲ್ಲ, ಮತ್ತೆ ನಾ ಹೆಂಗ್ ಕೇಳ್ಬೇಕ ಅಪ್ಪವ್ರಿಗೆ? ಏನಾದ್ರೆ ಕೇಳ್ಬೇಕಂತ ಮಾಡಿದ್ದಿ. ನನಗ ಮಕ್ಕಳೇ ಇಲ್ಲ, ಮಕ್ಕಳೇ ಆಗಿಲ್ಲ. ನಾನು ಹೇಳಿದ ದಿನ ಜೀವನದಿಂದ ಜೀರಿಗೆ ಹರಿತದ ಮನ್ಯಾಗ. ಬೇಡದವ್ರಿಗೆ ಏನೇನ ಕೊಟ್ಟಾರಂತ ಸಿದ್ದಪ್ಪ ರಾಜ ಹೋಗಿ ನೀನು ಕೇಳ್ಕೊಂಬ ಅಂತ ಜೀವ ತಿನ್ನಕತ್ತಲ್ಲ. 10-12 ವರ್ಷ ಆಯ್ತು ಮದುವೆಯಾಗಿ, 7 ವರ್ಷ ಆಯ್ತು ಲಕ್ಷಾನ ಮಠಕ್ಕೆ ದುಡ್ಕೊಳಕತ್ತಿ. ಮತ್ತೆ ನನಗಿನ ಏನೋ ಫಲ ಸಿಕ್ಕಿಲ್ಲ, ಅದಕ್ಕೆ ಮಠಕ್ಕೆ ಬರಕ ಮುಳ್ಳಾಗಿದೆ. ರೆಡ್ಡೇರ್ ಮಲ್ಲಪ್ಪನವರು ಅಂತ ಹೇಳ್ಬಿಟ್ಟು ಶಿವನಿಗೆ ಒಳಗೆ ಭಕ್ತರವಾದ ಸಿದ್ಲಿಂಗಪ್ಪ ಇಲ್ಲಿ ಒಬ್ಬರಾಗಿ ಹೋಗ್ಯಾರ. ನಡಬರ್ಗದಾಗ ಇನ್ನೊಂದು ಪವಾಡ. ಇಲ್ಲಿ ಅವರು ಒಬ್ಬರು ಗುರುದೇವರು ಅಂತ ತಿಳ್ಕೊಂಡು ಇಲ್ಲಿರ್ತಕ್ಕಂಥ ಅವ್ರ ಸ್ವಾಮಿಗಳು, ಹಿರೇಮಠ ಸ್ವಾಮಿಗಳ ಪೈಕಿ ಇರ್ಬೇಕು, ಪೂರಾ ಇತಿಹಾಸ ಮಧ್ಯೆ ಸ್ವಲ್ಪ ತೋರಿಸಿದಾರ. ಗುರುದೇವರು ಅಂತ ತಿಳ್ಕೊಂಡು ಈ ಊರೊಳಗ ಸಾಕ ಸಂಸಾರ ಅಂತ ಲಕ್ಷಾನ ಮಠಕ್ಕೆ ಹೋದಾಗ ಅವರಿಗೆ ಪುರಾಣ ಪ್ರವಚನ ಹೇಳಿ ಕಲಿಸಿ ಎಲ್ಲಿ ಕಳಿಸ್ತಾರೆ ಅಂದ್ರೆ ಬಾಸಿ ಅಂತಕ್ಕಂಥ ಗ್ರಾಮಕ್ಕೆ ಕಳಿಸ್ತಾರೆ ಅಂತ ಅವ್ರ ಹೆಸರು ಗುರುದೇವರು ಅಂತ ಬರ್ಕೊಂಡು ಬಂದಿದ್ದಾರೆ. ನಮ್ಮ ಪಕ್ಕ ಗೊತ್ತಿಲ್ಲ, ಅವ್ರ ಇತಿಹಾಸ ಕೇಳಿಲ್ಲ, ಇವಾಗ ಇಲ್ಲಿಯವ್ರಿಗೆ ಗೊತ್ತಾಗ್ತದ. ಹಂಗ ಆ ಶಿವನಿಗೆ ಗ್ರಾಮದ ರೆಡ್ಡೇರ ಮಲ್ಲಪ್ಪ ಅಂತಾನ, ನಿನಗೊಂದು ಗಂಡಸ್ನಾಗ ಬೇಕಾ ಬೇಡವೋ ಅಂತ ಬೇಕು ಅಂದ್ರೆ ₹1,000 ಕೊಡುವಂತ ಅಂತ ಕೊಡುವಿ ನನ್ನ ಕೈಯಾಗಿ. ಅಪ್ಪನ ಪಾದಕ್ಕೆ ಹೋಗಿ ಹಸ್ತಿನಲ್ಲಿ ಬೇಡ್ಕೋ. ₹1,000 ಕೊಟ್ಟಲ್ಲಿ ಬಂದಂತ ಲಕ್ಷಣದಾಗ ಸಾಧುವಿಗೆ ₹1 ನಾನು ಹಂಚ್ತೀನಿ ಅಂತ ಬೇಡ್ಕೊರ ಕೊಡಿ. ಅಷ್ಟು ಒಂದು ಗಂಡಸ ಮಗನ ಹೇಗತಿ ಅಂತ ರೆಡ್ಡೇರ ಮಲ್ಲಪ್ಪ ಬೈದ. ಅವ ಅಂದ, ನಾ ಸಾಧುಗಳಿಗೆ ಕೊಡವಲ್ಲ. ಅದಕ್ಕಿರ್ತಾರೆ ಸಾಹುಕಾರಗಳು, ನಾ ಸಾಧುಗಳಿಗೆ ಕೊಡವಲ್ಲ, ಕೊಡುವ ಅಂದ್ರೆ ₹1,000 ಎಣಿಸಿ ಸಿದ್ದಪ್ಪ ಮಹಾರಾಜನ ಜೋಳಿಗೆ ಹಾಕವ. ಅವನಿಗೆ ಕೇಳದೇ ಇಲ್ಲ, ಕೇಳಿಗೂ ಕೊಡವ.
ಆಯ್ತು ನಡಿ ಅಂತ ತಿಳ್ಕೊಂಡು ಮಾತಾಡ್ಕೊಂಡು ಇಬ್ರು ಕೂಡಿ ಲಕ್ಷಣಕ್ಕೆ ಬಂದ್ರಿ. ಬರೋದ್ರಾಗ ಅಪ್ಪ ಅವ್ರು ಕೂತಿದ್ರು, ದರ್ಶನ ಆಯ್ತು, ಕೈಕಾಲು ಮುಖ ತೊಳ್ಕೊಂಡ್ರಿಪ್ಪ, ಒಳಗೆ ಹೋಗಿ ಪ್ರಸಾದ್ ತಗೊಂಬಂತ ಅಪ್ಪ ಅವ್ರು ಅಂದ್ರು. ಅದ್ಮ್ಯಾಗ ಯಪ್ಪ ದಾಸೋಹಕ್ಕ 1001 ರೂಪಾಯಿ ನಾ ಮುಟ್ಟಿಸ್ಬೇಕಂತ ಮಾಡೀನಿ, ಮುಟ್ಟಿಸಪ್ಪ ಅಂದ್ರು. ಇಲ್ಲ ನಿಮ್ ಕೈಗೆ ತಗೊಳ್ರಿ ಅಂತ. ತಗೋಬೇಕು ನೋಡ್ರಿ, ಅವಾಗ ಶಾಣೆ ಇರ್ತಾರ ನೋಡ್ರಿ. ಅವನ ಕೈಯಾಗ ಆಯ್ತಪ್ಪ ಜೋಳಿಗೆ ಹಾಕು ಅಂತ ಜೋಳಿಗೆ ಹಾಕಿಸ್ಬಿಟ್ಟಿಲ್ಲಪ್ಪ, ಜೋಳಿಗೆ ಹಾಕಲ್ಲ ನಿಮ್ ಕೈಗೆ ತಗೋ. ಯಾಕಾಗಲ್ಲ ತಿಳ್ಕೊಂಡು ಅಪ್ಪ ಕೈಗೆ 1001 ರೂಪಾಯಿ ಕೊಟ್ಟ ತಗೊಂಡು ಜೋಳಿಗೆ ಹಾಕಿದ್ರು. ಅದು ಜೋಳಿಗೆಯಿಂದ ಮುಂದೆ ಹೋಯ್ತು, ದಾಸೋಹ ಹೋಯ್ತು. 4-5 ತಿಂಗಳು ಆಗಿದ್ರಿ, 4-5 ತಿಂಗಳು ಆಗಿದ್ದು 1001 ರೂಪಾಯಿ ಕೊಟ್ಟಿದ್ದ ದಾಸೋಹಕ್ಕ. ಅವನ ಹೆಂಡತಿ ಬಸಲಿಕ್ಕೆ ನೋಡ್ತಿ ಈಕಿನ ಮಡಿ ತುಂಬ್ಕೊತದಲ್ಲಿ ಇಲ್ಲ, ಆ ತಾಯಿ ಗರ್ಭಿಣಿ ಆಗ್ತಾಳ. ಆ ತಾಯಿ ತುಂಬು ಗರ್ಭಿಣಿ ಆದ್ರು. ಆ ತಾಯಿ ತುಂಬಿ ಗರ್ಭಿಣಿ ಆದ ತಕ್ಷಣ ಅವ ಹೇಳಿದ, ಸಾವುಕಾರ ಕೊಡಿ ಸಿದ್ದಪ್ಪ ಮಹಾರಾಜ್ ಏನ್ ಕೊಟ್ಟನ ಅಂತ ಕೇಳ್ತಿದ್ದೆಲ್ಲ, 1000 ರೂಪಾಯಿ ಕೊಟ್ಟು ಎಲ್ಲಾ ಶಾಂಡ್ರ ಪಾದ ಹಿಡ್ಕೊಂಡು ಬಂದಿನಿ. ನಿನಗೆ ಒಂದು ವರ್ಷ ತುಂಬಿದ್ರಾಗ ಇನ್ನ 3 ತಿಂಗಳು ಆಗಿದ ಪಟ್ಟು ಈಗ ಸಿದ್ಲಿಂಗಪ್ಪ ಆಶೀರ್ವಾದ ಬೇಡ ನೋಡು ಅಂತ ತಿಳ್ಕೊಂಡು ತನ್ನ ಹೆಂಡತಿಗಿಲ್ಲ ಅಂತ ಅವ್ರು ಹೇಳಲಿಲ್ಲ. ಹೆಂಡತಿಗೆ ಹೇಳಕ್ ಅಕ್ಕಿ ಅಂದ್ಲು, ಅಯ್ಯ ಕಿಸಿರಿ ಬಿಡು ಅಂದಕ್ಕೆ. ನೋಡಿ ಹೋಗ್ತಾರ ಹೋಗಪ್ಪ, ಇವ್ರದ್ರೆ ಹೆಸರ ಇರ್ತಾರೆ. ಈ ಕಡೆ ನನ್ನ ಕಡೆ ನೋಡೋದೇ ಅಂದಕ್ಕೆ. ಯಾಕ ಅಂದವ, ನನಗ ಕೊಡ್ಬೇಕಾದ್ರೆ ಅವಾಜ ಕೊಡ್ಬೇಕಾದ್ರೆ ನೀನು ಸಿದ್ಧಲಿಂಗಪ್ಪ ನನಗ ಟೈಮ್ ಬಾಳದನ್ನ ಕಾಕವಂತ ನಮ್ಗೊಬ್ರು ನಮ್ಮ ಮಡಿಕಳಿ ದೇವ್ರು ಹೇಳಿದ್ರು. ಹೇಳ ನನಗೆ ಸಿದ್ಧಲಿಂಗಪ್ಪ ಅಲ್ಲಿದು 1000 ರೂಪಾಯಿ ಕೊಟ್ಟಿದ್ದೆ ಅಂದ್ರೆ 1000 ರೂಪಾಯಿ ಇಸ್ಕೊಂಡ ಬರ್ಬೇಕು. ನೀ ಹೆಂಗ್ ಕೊಟ್ಟ ಬಂದಿ ನನಗೆ ಕೇಳಲ್ಲ ಅಂದ್ಲಾಗಿ ಸಾವುಕಾರ. ಇಲ್ಲೇವ ಇಂಥವ್ರು ಇಲ್ಲಂದ್ರಿ ಅದಾರಂದ್ರೆ ಇಲ್ಲಂದ್ರಿ ಇಟ್ಟರು ಅವ್ರಿಗೆ ನಿನ್ನ ಕಟ್ಕೊಂಡಾಗ ಏನ ಕಟ್ಟ ಏನ ಪಾಂಟ್ಲಿ ಅನ್ನೋ ತಾಳಿ ಚೈನ್ ಅನ್ನೋ ಏನ ನೆಕ್ಲೆಸ್ ಅನ್ನೋ ಹಂಗ ಏನ್ ಮಾಡಿ ಏನ್ ಬಿಟ್ಟಿರ್ರಿ ಹೇಳಿ. ಅವನಿಗೆ ಜೀವದಿಂದ ಜೀರಿಗೆ ಅರ್ಧ ಬಿಡ್ತಾರ ತಾಯಲ್ಲಿ. ಏನು ನಿನ್ನ ಕಟ್ಕೊಂಡ ಮ್ಯಾಗ ಏನ ಕಾಣೆ ಏನ್ ಕಾಣಬೇಕೇನ ಅಂದೆ ಮುತ್ತೈದು ತರ ಕಂಡೆ, ಮತ್ತೇನ ಕಂಡೆ 2 ಮಕ್ಕಳ ಕಂಡೆ, ಮತ್ತೇನ ಕಂಡೆ ಸಮಾಜದೊಳಗ ತಾಯಿಯಾಗಿ ಬದುಕಿಲ್ಲ ಕಂಡಿ. ಅಯ್ಯ ಇಂಥವೆಲ್ಲ ಬಾಳ ಮಂದಿ ಅದರೊಳಪ್ಪ ಇರೋರು. ಇದಕ್ಕೇನ ಯಾನೇ ಅಂತಾರೆ ನಮ್ಮ ಬಗಿಡಿ ತಲುಪಿದಾಗ ಶಾಪುರ್ ನ್ಯಾಯ ಆಗ್ತದೆ. ಶಾಪುರ್ ಈ ನ್ಯಾಯ ಹೇಳಕ್ ಬರಬೇಡ ಅಂದ್ರು. ಅದಕ್ಕ ಅಕ್ಕಿ ಅಂತಾಳ ತಾಯಿ, ಇದು ನಿಮ್ಮ ಅಪ್ಪಂದಲ್ಲ. ನೀ ಹೆಂಗ 1001 ರೂಪಾಯಿ ಕೊಟ್ಟಿದಿ, ಆ 1001 ರೂಪಾಯಿ ಇಸ್ಕೊಂಡು ಬಂದ್ರ ನಿನಗ ಮನ್ಯಾಗ ಊಟ ಇರ್ಲಿಕ್ಕಂದ್ರ ಇಲ್ಲ. ಎಂತವ್ರು ಅದರಂದ್ರಿ ಜಗತ್ನಾಗ. ಗಂಡ ಉಂಡಿ ಏನೋ ಅನ್ನೋರಿಲ್ಲ, ಬಂದಂದ್ರ ಬಂದಿ ಇಲ್ಲ ಅನ್ನೋರು. ನೀ ಎಲ್ಲಿ ಉಣ್ತಿದಿ, ಎಲ್ಲಿ ತಿಂತಿದಿ, ನೀ ಎಲ್ಲಿ ಮನ್ಕೊಂತಿದಿ, ನಿನ್ನ ಯೋಗಕ್ಷೇಮ ಏನು ಅನ್ನೋರು ಮಾತಾಡ್ಸಲಾರ್ದ್ರ ಜಗತ್ತಿಗೆ ಒಬ್ಬರೇ ಅದೇ ಅಂತೀವಿ. ಅವ್ರಿಗೆ ಹ್ಯಾಂಡ ಅನ್ಬೇಕಂತೀರಿ ಅವ್ರಿಗೆ. ನಾ ಯಾಕೆ ಹೇಳಕತ್ತೀನಿ ತಿಳ್ಕೊಡ್ರಿ. ನಿನಗ ಕೊಡಿ ಕುಮಾರಿಯಾಗಿ ತಿರುಗುವಾಗ ಈ ಸಮಾಜ ನಿನಗೆ ಮುತ್ತೈದಿದ್ದರ ಪಟ್ಟವನ್ನ ಕಟ್ಟಾರ. ಗಂಡ ಇರುತ್ತಾರ ನಿನಗೆ ಬೆಲೆ ಅದ. ನಿನಗೆ ಯಾವಾಗ ಅಂತ ಕೇಳಿದ್ರೆ ಕೊಯ್ದಾಗ 3 ಕೈಮಣಿ ಕಟ್ಕೊಂಡಿಲ್ಲ, ಅದಕ್ಕೆ ಬೆಲೆ ಇಲ್ಲ. ಎಲ್ಲಿಂದ ನಿನಗೆ ಮಂಗಲ ಸೂತ್ರ ಕಟ್ಟಿರ್ತಕ್ಕಂಥ ಪತಿದೇವರ ಇರ್ತಾನ, ಅಲ್ಲಿಂದ ನಿನ್ನ ಕುತ್ತಿಗೆ ಬೆಲೆ ಅದ. ಅವ ಹೋದ ಬಂದನ ನಿನಗೆ 3 ಕಾಸಿಗೆ ಬೆಲೆ ಇಲ್ಲ. ಅದನ್ನು ತಿಳ್ಕೊಂಡು ಬದುಕಬೇಕಾಗ್ತದ. ಗಂಡ ತಾಯಿ ಕಟ್ಟಿದ್ದು ಚಂದಕ್ಕ ಅಲ್ಲ ತಂಗಿ, ಅದು ಚಂದಕ್ಕ ಅಲ್ಲ. ಅದು ತಾಳಿ ಕಟ್ಟಿದ್ದು ಚಂದಕ್ಕ ಅಲ್ಲ. ನಿನಗ ಸದ್ಗತಿ ಕೊಡ್ಲಿಕ್ಕ, ನಿನಗ ಮುಕ್ತಿ ಕೊಡ್ಲಿಕ್ಕ. ಏನ್ರಿ ಮುಕ್ತಿ ಕೊಡ್ಲಿಕ್ಕ. ಅದಕ್ಕೆ 2 ಮಾತು ತಲೆಯಾಗಿ ಇಟ್ಟುಕೊಡ್ರಿವ. ಗಂಡಗ ಎದುರುತ್ತರ ಕೊಡಬೇಡ್ರಿ, ದಯವಿಟ್ಟು ಇದೊಂದು ಕಲೀರಿ. ಯಾಕಂದ್ರೆ ಒಮ್ಮೆ ನೀವು ಹೊರದು ಬಿಡ್ತೀರಿ, ಒಮ್ಮೆ ಅವರು ಹೊರದು ಬಿಡ್ತಾರೆ. ಇದು ನಡೀದೆ ಪ್ರಪಂಚದಾಗ, ಇದು ನಡೀತದ. ಆದ್ರ ದಯವಿಟ್ಟು ಮುತ್ತೈದಿ ಆದಂತ ನೀವು ತಾಯಂದಿರು, ಅವ ಮ್ಯಾಗ ಹೊಡಿತಿರ್ಲಿ, ಬುಡಕ ಅವನ ಕಾಲು ಹಿಡ್ಕೊಂಡ್ರಿ. ಯಾಕೆ ಬಿಡ್ತಾರ ನೋಡ್ರ. ಇಲ್ಲಿ ಅವ ಹೋಗುದ್ರಿಗೆ ನನ್ನ ಗಂಡ ಕುಡಿದು ಹೊಡಿತಾನ, ಕುಡಿದು ಬರ್ತಾನ ಅಂತ ಅವ್ರ ಮನೆಗೆ
ತವ್ರ ಮನೆಯಲ್ಲಿ ಏನ್ ಮಾಡ್ತಾರೆ? ನ್ಯಾಯ ಸುದ್ದಿ ಮಾಡ್ತಾರೆ. ನಿಮ್ದು ಹೇಳ್ರಿ, ಯಾರು ಹೇಳ್ರಿ? ತವ್ರ ಮನೆಯಾಗ ಹೇಳ್ರಿ, ದೈವ ಕೇಳಬೇಡ್ರಿ. ಮರು ಸಿದ್ದಪ್ಪಗೆ ಹೇಳ್ರಿ, ಅಲ್ಲ ಎಪ್ಪದ ಒಳ್ಳೆ ಹುಟ್ಟಿ ಬರೋಲ್ಲ, ನಾ ಏನ್ ಸಮಾಜದೊಳಗೆ ನಾನು ಮದ್ಯ ಮಾಡ್ಕೊತಿರ್ತೀನಿ ಅಂತ ಬಂದು ಇಲ್ಲಿ ಮರು ಸಿದ್ದಪ್ಪಗೆ ಬೇಡ್ಕೊಂಡ್ರಿ ಅಂದ್ರೆ ನಿಮ್ಮ ಗಂಡಗೆ ಒಳ್ಳೆಯ ಬುದ್ಧಿ ಹಾಕ್ತಾರೆ. ಅದನ್ನ ಬಿಡ್ತಾರ. ಅಲ್ಲಿ ಎಲ್ಲೇ ದೇವ್ರು ಹೇಳಕ್ ಹೋಗಲಿ, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು ಬಿಡ್ರಿ. ಬೆಂಕಿ ಅಂತ ದೇವ್ರ ಈ ಊರಾಗ ಎರಡು ಬೆಂಕಿ ಅಂತ ಮಠ ಎರಡು. ಒಂದ್ ಕಡೆ ಶಿವಯೋಗೇಶ್ವರ ಮಠ, ಈಚೆ ಕಡೆ ಯಾವ ಮಠ ರೀ? ರಾಜೋಟೇಶ್ವರ ಮಠ. ಇವರಿಬ್ಬರ ಮಧ್ಯದೊಳಗ ಮಲ್ಲಿಕಾರ್ಜುನ ಮಹಾಸ್ವಾಮಿ, ಆದಿಶಕ್ತಿ ಪರಾತ್ಪರೆ ಮಹಾಲಕ್ಷ್ಮಿ ಮತ್ತು ಮರಳು ಸಿದ್ದಪ್ಪ ಇವರಿರುವಾಗ ಎಲ್ಲ ತಲೆ ಹಾಕೊಂಡು ಈಕಿ ಅಂದ್ರು. ಈಗ ಮಂದಿ ಮಾತು ಕೇಳಿ ಕೇಳಿ ಆ 3,000 1,001 ರೂಪಾಯಿ ತಂತೀವೋ ಏನು ಬುದ್ಧಿ ಬಂದ ಒಂದು ಅವಾದ ಸತ್ಯ ಅಂದ. ಸತ್ತ ಹೊಂಗಿ ನಾನು ಯಾಕೆ ಸಾಯಿ ಸತ್ತರ ಚಿಂತೆ ನನ್ನ ರೊಕ್ಕ ತರಬೇಕು ಅಂದಕ್ಕೆ ಸಮಾನ. ಹಿಂದೆ ನನಗೆ ಅನ್ಲಿಕ್ಕೆ ನಿಂದೇನ್ ಬಿಡೇನೇ ಇಲ್ಲ. ನನಗೆ ಇವ ಅಂದ ಹೆಂಗ್ ಮಾಡ್ಬೇಕು? ರೊಕ್ಕ ಕೇಳ್ಬೇಕಲ್ರಿ, ಯಾವಾಗ ರೊಕ್ಕ ಮುದ್ದ್ಯಾಗ ರೊಕ್ಕ ಕೇಳ್ಬೇಕಲ್ಲ, ಹೊಳ್ಳಿ ಹೆಂಗ್ ಮಾಡ್ಬೇಕು? ಚಿಂತೆ ಮಾಡ್ಕೊಂತ ಮೂರೊಟ್ಟಿಗೆ ಇದ್ದ ಭೀಮಾ ನದಿ ದಂಡಿ ಬಲ್ಲಿ ಬಂದು ಕುಂತಿದ್ದ. ಹೆಂಗ ಅಪ್ಪಾರಿಗೆ ಶಿವಲಿಂಗ ಅಪ್ಪಾರಿನ ಹೆಂಗ ರೊಕ್ಕ ಕೇಳಬೇಕು ಅಂತ ತಿಳ್ಕೊಂಡ ಭೀಮಾ ನದಿ ದಂಡಿಗೆ ಓಡೋದಾಗಿ ಸಾವುಕಾರ ಚಿಂತೆ ಮಾಡ್ಕೊಂತ ಕುಂತಿದ್ದ. ಅವಾಗ ಇವ ಏನ್ ಚಿಂತೆ ಮಾಡ್ಕೋತ ಬರ್ಲಾಕತ್ತಿದ್ದ. ಆ ಸಂದರ್ಭದೊಳಗ ಸಿದ್ಧಲಿಂಗಪ್ಪ ಅವರು ಯಾಕೋ ಸಾವುಕಾರ ಏನ್ ಚಿಂತೆ ಮಾಡ್ಕೋತ ಕುಂತಿ ಅಂತ ಅದ ಭೀಮಾ ನದಿ ದಂಡಿ ಮ್ಯಾಗ ಈಗ ಮನ್ಕೊಂಡಿದ್ರಂತ. ಅಲ್ಲೇ ಭೀಮಾ ನದಿ ದಂಡಿ ಮ್ಯಾಗ ಮನ್ಕೊಂಡಿದ್ರಂತ. ಅಯ್ಯಪ್ಪ, ಅಪ್ಪಿಲ್ಲೇ ಬಂದಾನಲ್ಲ, ನಾನ್ ಹೆಸರುದ್ರಾಗೆ ಅಪ್ಪಿಲ್ಲೇ ಬಂದಾನ. ಏನೋ ಸಾವುಕಾರ? ಏನಿಲ್ಲ ಏನಿಲ್ಲ ಏನದು ಹೇಳು ಅಂತ. ಏನಿಲ್ಲಪ್ಪ, ನಿನ್ನ ಮಗಳು 1,001 ರೂಪಾಯಿ ನಿನ್ನ ಜೋಡಿಗೆ ಹಾಕಿರಲಿಲ್ಲ, ನನಗೆ ಬಹಳ ತ್ರಾಸ ಮಾಡಕತ್ತಾಳಪ್ಪ. ಆ ಮನ್ಯಾಗ ಕುಂತ್ರೂ ಸಮಾಧಾನ ಇಲ್ಲ, ನಿಂತ್ರೂ ಸಮಾಧಾನ ಇಲ್ಲ, ಬೈಲಕತ್ತಾಳ, ಬಾಯಿ ಬಂದಂಗೆ ಬೈಯಾಕತ್ತಾಳ. ಮತ್ತ ಅದಕ್ಕೆ 1,001 ರೂಪಾಯಿ ಕೊಟ್ಟು ಬಿಡು ಹೋಗ್ಬಂದ. ನನಗ ಮಕ್ಕಳು ಆಗಂಗಾಗ್ಯಾವ, ಸಿದ್ಧಲಿಂಗಪ್ಪನ ಆಶೀರ್ವಾದದಿಂದ ನನಗೆ ಮಕ್ಕಳು ಆಗಿಲ್ಲ ಅಂತ ನನ್ನ ಈಡ್ ತಿನ್ನಾಕತ್ತಾಳ. ಅದಕ್ಕೆ ಆ 1,001 ರೂಪಾಯಿ ಇಸ್ಕೊಂಡ ಬಾ ಅಂತ ಹೇಳ. ಅದಕ್ಕೆ ಬಂದೀನಿ, ಏನ್ ಕೊಡ್ತೀಯ ಏನ್ ಮಾಡ್ತೀಯ ಅಂತ. ಅದು ಕೊಟ್ಟದ್ ಹೆಂಗ್ ಕೊಡಕ್ ಬರ್ತದೋ ಅಂದ ಗುರು. ಅದು ಒಮ್ಮೆ ಜೋಳಿಗೆ ಹಾಕಿದಿ, ಅದು ದಾಸೋಹಕ್ಕೆ ಮುಟ್ಟದ, ಕೊಟ್ಟದ್ದು ಹೆಂಗ ಕೊಡಕ್ ಬರ್ತದೋ ಅಂತ. ಕೊಡಕ್ ಬರಲಿಲ್ಲ ಅಂದ್ರೆ ನಮಗೆ ಬಿಡೋದು ಬರೋದಿಲ್ಲಪ್ಪ ಅಂದ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ನಾಯಿಗಳನ್ನೇವ ಎಲ್ಲರೂ ಎಲ್ಲಿ ಮಹಾ ಜ್ಯೋತಿ ಬೆಳಗಿ